ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕುಶಾಲ್ ಸ್ಕೂಲಲ್ಲಿ ಆ್ಯನಿವಲ್ ಸ್ಪೋರ್ಟ್ಸ್ ಡೇ ಇದೆ. ಹಾಗಾಗಿ ಅವ್ನು ನಿನ್ನೆನೇ ಹೇಳ್ಬಿಟ್ಟಿದ್ದ, ಮಮ್ಮಿ ನನ್ನ ಫೇವ್ರೆಟ್ ನೀ ಟೊಮೊಟೊ ಬಾತ್ ಮಾಡಲೇಬೇಕು ನಾಳೆ ಅಂತ ಹೇಳ್ಬಿಟ್ಟು. ಅವ್ನು ಟೊಮೊಟೊ ಬಾತ್ ಮಾಡಿದ್ರೆ ಎಷ್ಟು ಟೈಮ್ ಆದರೂ ಕೂಡ ಅದನ್ನೇ ತಿಂತಾನೆ. ಇನ್ನು ಬೆಳಗ್ಗೆ ಟಿಫನ್ಗೂ ಕೂಡ ಟೊಮೊಟೊ ಬಾತ್ ತಿಂದು ಬಾಕ್ಸ್ಗೂ ಕೂಡ ಟೊಮೊಟೊ ಬಾತ್ ತೊಗೊಂಡೋಗಿದ್ದಾನೆ. ಇನ್ನು ಇವತ್ತು ಸ್ಪೋರ್ಟ್ಸ್ ಡೇ ಇರೋದ್ರಿಂದ ಮಕ್ಕಳು ಬೇಗ ಹೋಗ್ಬೇಕಂತ ಹೇಳ್ಬಿಟ್ಟು ಖುಷಿ ಬಸ್ ಇವತ್ತು ಬೇಗನೆ ಬಂತು. ಹಾಗಾಗಿ ಪ್ರಾಪ್ತಿನೇನು ರೆಡಿ ಮಾಡಿರಲಿಲ್ಲ. ಬ್ರಷ್ ಒಂದೇ ಮಾಡಿಸಿ ಇಬ್ಬರನ್ನೂ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಸ್ಕೂಲಿಗೆ ಬಿಡೋಕ್ಕೆ ಹೋಗುವಾಗನೇ ಅವಳಿಗೆ ತಿನ್ನಿಸ್ಬಿಟ್ರೆ ಇನ್ನು ಬಂದು ಸ್ನಾನ ಒಂದು ಮಾಡಿಸೋದಿರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿಗೆ ಚಾಕ್ಲೇಟ್ ಸಿರಪ್ ಹಾಕಿ ರೋಲ್ ಮಾಡಿ ಅವಳು ಕೊಟ್ಟಿದ್ದೀನಿ. ಅವಳು ಅಲ್ಲೇ ಬಸ್ ಬರೋ ತನಕ ತಿಂತಾಯಿದ್ಲು. ಇನ್ನು ಡೈಲಿ ಬಸ್ ಬರೋ ಟೈಮಲ್ಲಿ ಇದೇ ಗೋಳು, ಇವರಿಬ್ಬರದ್ದು ಜಗಳ ಆಡ್ತಾ ಇರ್ತಾರೆ. ಇನ್ನು ಪ್ರಾಪ್ತಿ ಬಿಸಿಲಿದ್ರು ಕೂಡ ನನ್ನ ವೇಲ್ ಹೊತ್ಕೊತಾಳೆ, ಮತ್ತು ಚಳಿ ಇದ್ದರೂ ಕೂಡ ಅವಳಿಗೆ ನನ್ನ ವೇಲ್ ಬೇಕು. ಇವತ್ತು ಸ್ವಲ್ಪ ಚಳಿ ಇದೆ ಅಂತ ಹೇಳ್ಬಿಟ್ಟು ನನ್ನ ಸ್ಕಾರ್ಫ್ ಎಲ್ಲ ತೊಗೊಂಡು ಹಾಕ್ಕೊತಾ ಇದ್ಲು. ಹಾಗೆ ನಾನು ಸ್ವಲ್ಪ ಕೆಲವೊಂದು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತೊಗೊಂಡೆ. ಇಬ್ಬರದು ತೆಗಿತೀನಿ ಮಾ. ಕುಶಾಲ್ ಬಸ್ ಬರೋಕ್ಕೆ ಟೈಮ್ ಆಯಿತು. ಅದಕ್ಕೆ ಅವಳನ್ನ ಮನೆಯಲ್ಲಿಗೆ ಹೋಗಿ ಬಿಟ್ಟು ಬಂದೆ. ಅವರಪ್ಪ ಇದ್ರಲ್ಲ, ಸ್ವಲ್ಪ ಸ್ನಾನ ಅವಳೇ ಮಾಡ್ಕೊತಾಳೆ ಇವತ್ತೊಂದಿನ ಅಂತ ಹೇಳ್ಬಿಟ್ಟು. ಇನ್ನು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಸ್ ಬಂತು. ಅವನ್ನ ಬಸ್ಸಿಗೆ ಹತ್ಸಿ ನಾನು ಹೋಗಿ, ಅವಳು ಇನ್ನೂ ನಾನು ಹೋಗೋಷ್ಟಕ್ಕೆ ಸ್ನಾನ ಮಾಡಿರಲಿಲ್ಲ. ಆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಓಕೆ. ಯಾವ್ದು ಮುಟ್ತೀಯ? ಮೋದು ಹೊಸದಿನ್ನು ಫಸ್ಟ್ ಟೈಮ್ ಹಾಕ್ಕೋಬೇಕಾಗತ್ತೆ. ಮತ್ತೆ ಇವಾಗ ಬೇಡ. ಈ ಬಾಸ್ಕೆಟ್ನಲ್ಲಿ ಇರತ್ತೆ ತಗೋ. ಕೆಳಗಡೆ ನೋಡುವಂತೆ ಅದ್ರಲ್ಲಿ ನೋಡ್ಕೊ. ಇವಳು ಇಷ್ಟು ಬೇಗ ಡ್ರೆಸ್ ಸೆಲೆಕ್ಟ್ ಮಾಡಿರೋದು ಇದೇ ಫಸ್ಟ್ ಟೈಮು. ಸೆಲೆಕ್ಟೆಡ್ಡಾ? ಇನ್ನು ಸ್ಕೂಲ್ಗೆ ನಾನು ಮತ್ತು ನನ್ನ ಫ್ರೆಂಡ್ ಚಂದನ ಮತ್ತು ಅವ್ರ ಮಗಳು ಹೋಗಿದ್ವಿ. ನಾವು ಹೋಗಿದ್ದು ಕರೆಕ್ಟ್ ಒಂದು 5 ಮಿನಿಟ್ಸ್ ಲೇಟ್ ಆಯಿತು ಅಷ್ಟೇ. ಎಲ್ಲ ಮಕ್ಕಳೆಲ್ಲ ಅಸೆಂಬಲ್ ಆಗಿಬಿಟ್ಟಿದ್ರು. ಪೇರೆಂಟ್ಸ್ ಕೂಡ ಅರ್ಧ ಜನ ಬಂದಿದ್ರು, ಇನ್ನು ಅರ್ಧ ಬಂದಿರಲಿಲ್ಲ. ಈ ಸ್ಕೂಲಲ್ಲಿ ಹೆಂಗಿದೆ ಅಂದರೆ, ಒಂದು ಕ್ಲಾಸಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಮತ್ತು ಎವ್ರಿ ಸೆಕ್ಷನಲ್ಲಿ 4 ಗ್ರೂಪ್ಸ್ ಇರುತ್ತೆ. ರೆಡ್ ಗ್ರೂಪು, ಯೆಲ್ಲೋ ಗ್ರೂಪು, ಗ್ರೀನ್ ಗ್ರೂಪು ಮತ್ತು ಬ್ಲೂ ಗ್ರೂಪ್ ಅಂತ. ಇದು ಒಂದೊಂದು ಗ್ರೂಪಿಗೆ ಒಂದೊಂದು ಫ್ರೀಡಮ್ ಫೈಟರ್ಸ್ ಹೆಸರಿಟ್ಕೊತಾರೆ. ಇದನ್ನು ಅವರು ವೆಡ್ನೆಸ್ಡೇ ದಿನ ಈ ಯೂನಿಫಾರ್ಮ್ನ ಹಾಕ್ಕೊಂಡು ಹೋಗ್ತಾರೆ. ಇನ್ನು ಮಕ್ಕಳಂತೂ ಎಲ್ಲರೂ ಫುಲ್ ಡಿಸಿಪ್ಲಿನಾಗಿ ಮಾಡ್ತಾಯಿದ್ರು. ನೋಡಿದ್ರಂತೂ ನಮಗಂತೂ ಖುಷಿ ಅನ್ನಿಸ್ತಾ ಇತ್ತು. ಸ್ಕೂಲ್ ಮಕ್ಕಳು ಒಂದು ಸ್ವಲ್ಪ ಜನ ಇದನ್ನೆಲ್ಲ ತೊಗೊಂಡು ಬಂದರು. ಪಂಜ್ ಇರುತ್ತಲ್ಲ ಹಳ್ಳಿ ಕಡೆ, ಅದೇ ಥರನೇ ಇತ್ತು. ಇದು ಯಾಕೆ ತಂದರು ಅಂತ ಗೊತ್ತಿಲ್ಲ, ಬಟ್ ಇದನ್ನು ಚೀಫ್ ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಕೈಯಿಂದ ಮುಡಿಸಿ ಮತ್ತೆ ವಾಪಸ್ ತೊಗೊಂಡು ಹೋದರು. ಹಾಗೆ ಸ್ಪೋರ್ಟ್ಸ್ ಡೇ ಅಂತ ಹೇಳ್ಬಿಟ್ಟು ಯೋಗ ಕೂಡ ಮಾಡಿಸ್ತಾ ಇದ್ರು. ಯೋಗ ಪೋಸಸ್ ಕೂಡ ಚೆನ್ನಾಗಿತ್ತು. ಇದು ಏನಂದರೆ ಶಿವನ ಬಗ್ಗೆ ಸ್ವಲ್ಪ ವರ್ಣನೆ ಮಾಡಿ ಅವರು ಡ್ಯಾನ್ಸ್ ಎಲ್ಲ ಮಾಡಿದ್ದು. ಹಾಗೆ ಎಲ್ಲ ಕ್ಲಾಸ್ ಮಕ್ಕಳಿಂದನೂ ಗ್ರೂಪ್ ಪರ್ಫಾರ್ಮೆನ್ಸಸ್ ಎಲ್ಲ ಇತ್ತು. ಇನ್ನು ವೈಟ್ ಕಲರ್ ಡ್ರೆಸ್ ಬಂದು ಖುಷಿ ಇದ್ದಾನೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.